ಮನೆ ಅನ್ನೋದು ಎಲ್ರಿಗೂ ಒಂದು ಕನಸಂತೆ. ಅದೆಷ್ಟು ಸುಂದರವಾಗಿರುತ್ತೋ, ನಮ್ಮ ಕನಸು ಎಷ್ಟು ಸುಂದರವಾಗಿರುತ್ತೋ ಹಾಗೆ ನಮ್ಮ ಜೀವನವೂ ಚೆನ್ನಾಗಿರುತ್ತಂತೆ. ಮನೇನ ಕ್ಲೀನಾಗಿ ಇಟ್ಕೊಂಡ್ರೆ ಮನಸ್ಸಿಗೆ ನೆಮ್ಮದಿ ಇರುತ್ತಂತೆ. ಮನೇನ ಯಾವಾಗಲೂ ಕ್ಲೀನಾಗಿ ಇಟ್ಕೊಂಡು ಪೂಜೆ ಪುನಸ್ಕಾರ ಮಾಡ್ಕೊಂಡಿದ್ದಷ್ಟು ನೆಮ್ಮದಿಯಾಗಿರ್ತೀವಂತೆ. ಅದು ಬಾಡಿಗೆದಾಗಿರ್ಬೋದು, ಅಥವಾ ಸ್ವಂತದ್ದಾಗಿರ್ಬೋದು, ಅಥವಾ ಭೋಗ್ಯದಾಗಿರ್ಬೋದು, ಯಾವುದೇ ಆಗಿದ್ರೂ ನಾವಿರೋವರೆಗೂ ಅದು ನಮ್ಮ ಮನೆ ಅಂತ ಅಂದ್ಬಿಟ್ಟು ಪ್ರೀತಿಸ್ಬೇಕು. ನಾವಿರೋ ತನಕ ಅದನ್ನು ನೀಟಾಗಿ ನೋಡ್ಕೋಬೇಕು. ಆ ಸೂರಲ್ಲಿ ನಾವು ಇರ್ತೀವಿ ಅಂತ ಅಂದಾಗ ಅದಕ್ಕೆ ಬೇರೆ ಥರ ವ್ಯಾಲ್ಯೂನೇ ಇರುತ್ತೆ. ನಾವಿರೋವರೆಗೂ ಆ ಮನೆ ಕ್ಲೀನಾಗಿರಬೇಕು, ಅದೊಂದು ಆಸೆ. ಅದೇ ಬಾಡಿಗೆ ಮನೆ ಆದರೆ ನಾವು ಎಷ್ಟು ದಿನ ಇರ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ಆ ಮನೇಲಿರೋವರೆಗೂ ನಾವು ಕ್ಲೀನಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ಏನಂತೀರಾ? ಓನರ್ ಆದರೂ ಆಗಿರಲಿ ಅಥವಾ ರೆಂಟವರಾದರೂ ಆಗಿರಲಿ, ಕ್ಲೀನಾಗಿ ಇಟ್ಕೊಂಡಷ್ಟು ನಮಗೆ ಖುಷಿ ಅಲ್ವಾ. ಮನೆ ಚಿಕ್ಕದಾದರೂ ಪರವಾಗಿಲ್ಲ, ಮನಸ್ಸು ದೊಡ್ಡದಾಗಿರಬೇಕು ಅಂತ ಹೇಳ್ತಿದ್ರು ಹಳೆ ಕಾಲದಲ್ಲಿ. ಆದರೆ ಇವಾಗ ಹಾಗಿಲ್ಲ, ಮನಸ್ಸು ದೊಡ್ಡದಾಗಿರಬೇಕು, ಮನೆಯೂ ದೊಡ್ಡದಾಗಿರಬೇಕು. ಅಂದರೆ ಯಾರಾದರೂ ಗೆಸ್ಟ್ ಬಂದಾಗ ನಿಮ್ಮ ಮನೆ ಚೆನ್ನಾಗಿದೆ ಅಥವಾ ನೀವು ನೀಟಾಗಿ ಇಟ್ಕೊಂಡಿದ್ದೀರಾ ಅಂತ ಹೇಳಿಬಿಟ್ರೆ ಸಖತ್ ಖುಷಿ ಆಗಿಬಿಡುತ್ತೆ. ನನಗಂತೂ ಆ ಕಾಂಪ್ಲಿಮೆಂಟ್ ತೊಗೊಳೋದಕ್ಕೆ ಖುಷಿಯಾಗಿರುತ್ತೆ. ನಾನು ಪೂರ್ತಿ ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಟೈಮ್ ಸಿಕ್ಕಿದ್ರೆ ಪ್ಲೀಸ್ ಒಮ್ಮೆ ಚೆಕ್ ಮಾಡಿ. ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಮನೆ ಹೇಗಿದೆ ಅಂತಲೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.